ಕಂಪ್ಲೇಂಟ್ ಕೊಟ್ಟಿರೋದು. ಹಾಸ್ಟೆಲೆಲ್ಲಾದರೂ ಫೋನ್ ಮಾಡಿ ಅವ್ರು ಇನ್ಫಾರ್ಮ್ ಮಾಡ್ಬೇಕಾ, ನಿಮ್ಮ ಮಗಳು ಹಿಂಗೆ ಹೋಗಿದೆ ಮನೆಗೆ ಬಂದಿದೆ ಅಂತ. ಹಾಸ್ಟೆಲಲ್ಲೂ ಕೇರ್ ತಗೊಂಡಿಲ್ಲ. ಅವ್ರು ಹಾಸ್ಟೆಲಲ್ಲೂ ಕೇರ್ ತಗೊಂಡಿದ್ರೆ ನಮ್ಗೆ ಇಷ್ಟ ಇತ್ತು, ನೋವಾಗ್ತಿಲ್ಲ. ಅವರು ಮಕ್ಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಪೇರೆಂಟ್ಸ್ಗಳಿಗೆ ಇನ್ಫಾರ್ಮ್ ಮಾಡ್ಬೇಕು. ಇಲ್ಲ ಫೋನ್ ನಂಬರ್ ಯಾಕೆ ಕೊಟ್ಟಿರ್ತೀವಿ ಅವರಿಗೆ, ಹಾಸ್ಟೆಲ್ ವಾರ್ಡನ್ಗಳಿಗೆ ಅವ್ರಿಗಲ್ಲ ಫೋನ್ ನಂಬರ್ಗಳು ಯಾಕೆ ಕೊಟ್ಟಿರ್ತೀವಿ. ಒಂದು ಸತಿ ಇನ್ಫಾರ್ಮ್ ಮಾಡಲ್ಲ. ತಾನೇ ತಗೊಳ್ಳಿ ಹಿಂಗೆ ಮಕ್ಳು ಹಿಂಗೆ ಹೋಗ್ತಾರಾ, ಹಿಂಗೆ ಮನೆಗೆ ಬರ್ತದಾರಾ ಅಂತ ಒಂದು ಸತಿ ಇದು ಮಾಡಿಲ್ಲ. ನಾವು ದಿಢೀರಮ್ಮ ಬಂದು ಕೇಳಿದಾಗ ಇಲ್ಲಿ ಇಲ್ಲ ನಿಮ್ಮ ಮಗಳಿಲ್ಲ ರಜೆ ತಗೊಂಡು ಹೋಗಿದೆ ಅಂತ ಅವ್ರು ಅಂತಾರೆ ಹಾಸ್ಟೆಲಲ್ಲಿ. ಅದಕ್ಕೆ ನಾನು ಐಮಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಸರ್. ಇದು ಏನಾಗೈತೆ ಅಂತ ನಮಗಂತೂ ಗೊತ್ತಿಲ್ಲ. ನಮ್ಗೆ ಹಾಸ್ಟೆಲ್ ಕಳಿಸಿರೋದು ಮಾತ್ರ ಗೊತ್ತು. ಇಲ್ಲಿ ಬಂದು ವಿಚಾರಿಸಿದಾಗ ಹಿಂಗೆ ಯಾರೋ ಒಬ್ಬ ಹುಡುಗ ಹಿಂಗೆ ಕೊಲೆ ಮಾಡಿದಾನೆ, ಹಿಂಗೆ ಚೇತನ್ ಅಂತ ಫೋನಲ್ಲಿ ಮಾತಾಡ್ತಿದ್ದ. ಏನೋ ಹುಡುಗ ಅಲ್ಲಿ ಹಾಸ್ಟೆಲ್ ಅಡ್ಡಾಡ್ತಿದ್ದ. ಆ ಹುಡುಗನ ನಮ್ಮ ಮಗಳನ್ನ ಹಿಂಗೆ ರೇಗಿಸ್ತಿದ್ನಂತ ಸಹ ಹಿಂಗೆ ಇನ್ಫಾರ್ಮ್ ಬಂದೈತೆ ನಮಗೆ. ಹಿಂಗೆ ರೇಗ್ಸೋನು ಇನ್ನಿಂದ ಚುಡಾಸನು ಅಂತ ಇದು ಮಾಡ್ತೀರ ಅಷ್ಟೇ. ಅದ್ರ ಮೇಲೆ ನಮಗೇನು ಗೊತ್ತಿಲ್ಲ ಸರ್. ನಮಗೆ ನ್ಯಾಯ ಬೇಕಷ್ಟೇ. ಏನು ಮಾಡ್ತಾರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಪೊಲೀಸ್ ನಮಗೇನು ಏನು ಕೊಟ್ಟಿಲ್ಲ ಸರ್. ನಮಗೆ ಏನು ಹೇಳಿಲ್ಲ. ನಾವು ಇದು ಮಾಡ್ತೀವಿ ಅಂತಂದ್ರೆ ಅಷ್ಟೇ. ಅದ್ರ ಮೇಲೆ ಅವ್ರೇನು ಮಾತಾಡೋದು ಪೊಲೀಸ್ನವರು. ನಮಗೆ ನ್ಯಾಯ ಬೇಕು. ನ್ಯಾಯ ಸಿಗೋ ತಗೊಂಡು ನನ್ನ ಮಗಳು ನಾವು ಏನೋ ತಾನು ಎಲ್ಲಿ ಹೋಗಲ್ಲ. ನಾವು ಇಲ್ಲೇ ಮುಸ್ಕರ ಹೋಗೋಕೆ ನಾವು ರೆಡಿ ಇದ್ದೀವಿ. ಹ್ಞೂ ಸರ್. ಸರ್ ಬಾಡಿ ನೋಡೋಕೆ ನಾನು ಬಿಟ್ಟಿಲ್ಲ ಸರ್. ನಮ್ಮ ಮನೆಯವ್ರು ಬಿಟ್ಟಾರೆ, ನಾನು ಬಾಡಿ ನೋಡಿಲ್ಲ. ನಾನು ಪೆಟ್ರೋಲೇ ಸುಟ್ಟವ್ರಂತ ಮಾತಾಡ್ತಾ ಇದ್ದಾರೆ. ನಮ್ಮನ್ನು ಬಾಡಿ ನೋಡೋಕೆ ಬಿಟ್ಟಿಲ್ಲ. ಅವ್ರು ಬಾಡಿ ಇರೋ ಜಾಗಕ್ಕೆ ಕರ್ಕೊಂಡೋಗಿ ತೋರಿಸ್ಬೇಕಾಯ್ತು. ಅವ್ರು ಇಲ್ಲಿಂದ ಹೆಂಗೆ ತಾಮಂದ್ರೆ ಬಾಡಿನ ಮುಗುಂಬ ಬಾಡಿನ ಯಾವ ದರಿದ ಮೇಲೆ ತಂದರು ನಮ್ಮ ಪಾರ್ಸಿಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಆಸ್ಪತ್ರೆಗೆ ಕರ್ಕೊಂಬಂದು ನಮ್ಗೆ ಇದು ಮಾಡಿರೋದು. ನಮಗೆ ನ್ಯಾಯ ಬೇಕು ಅಷ್ಟೇ. ಅಲ್ಲೇ ಪಾರ್ಸಿಗೆ ಕರ್ಕೊಂಡು ಹೋಗ್ಬೇಕಾಯ್ತು ನಮ್ಮನ್ನ ಅವರು. ಈಗ ಅಲ್ಲಿ ಕರ್ಕೊಂಡೋಗಿ ಇಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಬಂದು ಇಲ್ಲಿ ಕರ್ಸಿರೋದು ನಮ್ಗೆ. ಚೇತನಿಗೆ ಸಹ ನಮಗೆ ಅವ್ನು ಗಲ್ಲಿಗಾಗಿ ಏರಿಸ್ಬೇಕು. ಸ್ಟೇಷನ್ಗೆ ಪೂಗ್ಸಟ್ಟೆ ಕೂಗಳಾಕ ಮಿಂಡ್ರು ನಮಗೆ ಹಾಕಂಗಿಲ್ಲ. ಇಲ್ಲ ತಂದು ಜನ್ಮದಲ್ಲಿ ಬಿಡಲಿ ಒಂದೇ ತುಳಿ ಕಡಿತೀವಿ. ಮುಂದಿದ್ದು ನಾವು ಹೋಗ್ತೀನಿ ಸ್ಟೇಷನ್. ನಾನೇನೆ ನನ್ನ ಮಗಳಿಗೆ ನ್ಯಾಯ ಬೇಕು. ನಮಗೆ ನ್ಯಾಯ ಬೇಕು. ಇನ್ನು ಮುಂದೆ ಯಾವ ಹೆಣ್ಮಕ್ಳು ತಂದೆ ತಾಯಿ ಪೇರೆಂಟ್ಸ್ಗಳು ಹಾಸ್ಟೆಲ್ಗೆ ಬಿಡೋಕ್ಕೂ ಹೆದರಿಕೆಬಾರ್ದು. ಹಂಗೆ ಮಾಡೋಕ್ಕೆ ಪಕ್ಷ ಅಷ್ಟೇ.